ನಮಸ್ಕಾರ ತಮ್ಮೆಲ್ಲರಿಗೂ ರಾಜು ಯುಕೆ ಕಿಚನ್ಗೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ನೋಡ್ರಿ ನಮ್ಮ ಮನೆಗ ಆನಿಯನ್ ಮಂಚೂರಿ ಮಾಡ್ಯಾರ. ಹೆಂಗೆ ಮಾಡ್ಯಾರ ನೋಡಂಬರ್ರಿ. ನಾನಿವತ್ತು ಸುಲಭವಾಗಿ ಮಾಡಿಕೊಳ್ಳುವ ಆನಿಯನ್ ಮಂಚೂರಿ ಹೆಂಗೆ ಮಾಡಬೇಕು, ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನಿಮಗೆ ತೋರಿಸ್ಬೇಕು ಅಂದ್ಕೊಂಡೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆನಿಯನ್ ಮಂಚೂರಿ ಮಾಡೋಕೆ 4 ಉಳ್ಳಾಗಡ್ಡಿ ತೊಗೊಂಡೇನಿ ನಾ ಇಲ್ಲಿ. ಅವನ್ನ ಕಟ್ ಮಾಡ್ಕೋಬೇಕ್ರಿ. ಸಪ್ಪೆ ಎಲ್ಲ ಸುಲ್ಕೊಂಡು ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ನಾನಿಲ್ಲಿ ಕಾರ್ನ್ಫ್ಲೋರ್ ಹಿಟ್ಟು ಮತ್ತು ಪುಡಿಕಾರ ಮೈದಾ ಹಿಟ್ಟು ತೊಗೊಂಡಿನಿ. ಪಾಣೆ ಹಾಕೋಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಉಳ್ಳಾಗಡ್ಡಿ, ಉಪ್ಪು ಇಷ್ಟೆಲ್ಲ ತೊಗೊಂಡು ಇಟ್ಕೊಂಡಿನಿ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಕೊಯ್ದಿಟ್ಕೊಂಡಿರೋ ಉಳ್ಳಾಗಡ್ಡಿನ ಹಾಕ್ಲತ್ತೀನಿ ನೋಡ್ರಿ. ಉಳ್ಳಾಗಡ್ಡಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ ಉಪ್ಪೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ಬೇಕ್ರಿ. ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಿ ನೀರು ಬಿಡೋವರೆಗೂ ಕಲಿಸ್ಬೇಕು. ನೋಡ್ಬೋದು ಈಗ ನೀವು ಈ ಥರ ನಾ ಕಲಿಸ್ಕೊಂಡಿನಿ. ಇದಕ್ಕೆ ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಕೊಳಮ್ರಿ. ಕಾರ್ನ್ಫ್ಲೋರ್ ಹಿಟ್ಟು ಅಂದ್ರೆ ಮೆಕ್ಕೆಜೋಳದ್ದು ಹಿಟ್ಟು ಅದ ರೀ. ನಾನಿಲ್ಲಿ ಸ್ಪೂನಿಂದ 5 ಸ್ಪೂನ್ ಮೈದಾ ಹಿಟ್ಟು, 5 ಸ್ಪೂನ್ ಕಾರ್ನ್ಫ್ಲೋರ್ ಹಿಟ್ಟು, 1.5 ಸ್ಪೂನು ಪುಡಿ ಖಾರ ಹಾಕೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಅನ್ನೋದು ಸ್ವಲ್ಪ ಹಾಕೋಬೇಕು, ಯಾಕಂದರೆ ನಾವು ಉಳ್ಳಾಗಡ್ಡಿ ಒಳಗೆ ಮಿಕ್ಸ್ ಮಾಡುವಾಗಲೇ ಸ್ವಲ್ಪ ಹಾಕಿರ್ತೀವಲ್ರಿ. ಹಾಗಾಗಿ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರೇನು ಹಾಕೋ ಅವಶ್ಯಕತೆ ಇಲ್ಲರಿ. ಸ್ವಲ್ಪ ಉದುರು ಅನಿಸಿದ್ರೆ ನೀರು ಹಾಕ್ಕೋಬೋದು. ನನಗೂ ಇಲ್ಲಿ ಉದುರು ಅನ್ನಿಸ್ತು, ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಅನ್ನಿಸ್ತು, ಹಾಕ್ಕೊಳಗತ್ತೀನಿ. ಸರಿಯಾಗಿ ಕಲಿಸ್ಕೋಬೇಕ್ರಿ. ನೀರು ಅದು ಎಲ್ಲ ನೋಡಿಕೊಂಡು ಹಾಕೋರಿ. ಒಮ್ಮೆಗೆಲ್ಲ ಹಾಕ್ಕೊಂಡ್ರೆ ಅಳಸಾಗೋ ಸಾಧ್ಯತೆ ಇರ್ತದ್ರಿ. ನಾವು ಹಿಟ್ಟು ಅನ್ನೋದು ಎಷ್ಟು ಗಟ್ಟಿ ಕಲಿಸ್ಕೊತೀವೋ ಅಷ್ಟು ಚಂದ ಆಗ್ತದ್ರಿ ಮಂಚೂರಿ. ನೋಡ್ಬೋದು ಇಲ್ಲಿ ನಾ ಹಿಟ್ಟು ಕಲಿಸ್ಕೊಂಡಿನಿ. ಜಾಸ್ತಿ ಉಳ್ಳಾಗಡ್ಡಿನೇ ಕಾಣ್ಲತ್ತವ. ಹಾಗಾಗಿ ನಾವು ಮತ್ತೆ 2 ಸ್ಪೂನ್ ಮೈದಾ, 2 ಸ್ಪೂನು ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಕೊಂಡಿನಿ. ಸ್ವಲ್ಪ ಚೆಂದಾಗೆ ಕಲಿಸ್ಕೊಂಡು ನಾದ್ಕೋಬೇಕ್ರಿ. ನೋಡ್ಬೋದು ನಾನಿಲ್ಲಿ ಈ ಥರ ನಾದ್ಕೊಂಡಿನಿ. ಇದನ್ನು ಪಕ್ಕಕ್ಕಿಟ್ಟು ನಾ ಒಂದು ಬಾಣಲಿ ಒಳಗೆ ಎಣ್ಣೆ ಹಾಕ್ಕೊಂಡು ಗ್ಯಾಸ್ ಮೇಲೆ ಕಾಯ್ಲಿಕ್ಕೆ ಇಡ್ತೀನಿ ನೋಡ್ರಿ. ಇದು ಕಾಯೋ ತನಕ ನಾನು ಉಂಡೆ ಮಾಡ್ಕೋತೀನಿ. ಇದ್ರದ್ದು ಸಣ್ಣ ಸಣ್ಣದಾಗಿ ಉಂಡೆ ಅನ್ನೋದು ಮಾಡ್ಕೋತೀನಿ. ಉಂಡೆ ಮಾಡ್ಕೊಳ್ಳುವಾಗ ಕೈಗೆ ಹತ್ಕೋತದ್ರಿ ಹಿಟ್ಟು, ಭಾಳ ಜಿಗಿ ಇರ್ತದೆ. ಹಾಗಾಗಿ ಸ್ವಲ್ಪ ನೀರು ಹಚ್ಕೊಂಡು ಉಂಡೆ ಮಾಡ್ಕೊರಿ, ಸುಲಭ ಆಗ್ತದೆ. ಹಿಟ್ಟು ಕಲಸಿದ ಕೂಡಲೇ ಮಂಚೂರಿ ಮಾಡಿಬಿಡ್ಬೇಕ್ರಿ. ನೆನೆಯೋ ತನಕ ಬಿಡಬಾರ್ದು, ಯಾಕಂದ್ರೆ ಉಳ್ಳಾಗಡ್ಡಿ ನೀರು ಬಿಟ್ಟು ಅಳಸಾಗ್ತದ್ರಿ. ಇಷ್ಟು ಮಂಚೂರಿ ರೆಡಿ ಆಗ್ಯಾವ್ರಿ. ಈಗ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ನಲ್ರಿ, ಸಣ್ಣಗೆ ಇಟ್ಟಿದ್ದೆ. ಈಗ ಎಣ್ಣೆ ಪರ್ಫೆಕ್ಟಾಗಿ ಕಾಯ್ದದ್ರಿ. ಅದ್ರೊಳಗೆ ಒಂದೊಂದಾಗಿ ನಾ ಮಾಡಿಟ್ಕೊಂಡಿರೋ ಉಂಡಿನ ಬಿಡ್ಲಾಗ್ತೀನಿ ನೋಡ್ರಿ. ಮಂಚೂರಿಯನ್ನು ಒಂದಕ್ಕೊಂದು ಅಂಟ್ಕೊಂಡಿದ್ರು ಪರವಾಗಿಲ್ರಿ, ಆಮೇಲೆ ಬಿಟ್ಕೋತದ. ನೋಡ್ಬೋದು ಇಲ್ಲಿ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಟು ಮಾಡ್ಕೊರಿ. ನೀವು ಸ್ಪೀಡ್ ಗ್ಯಾಸ್ ಇಟ್ಕೊಂಡ್ರೆ ಮ್ಯಾಲೆಲ್ಲ ಬೆಂದಿರ್ತಾವ, ಒಳಗೆ ಹಿಟ್ಟೆಲ್ಲ ಹಸಿ ಉಳಿದಿರ್ತದ್ರಿ. ಲೋ ಫ್ಲೇಮ್ ಒಳಗೆ ಇಟ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಆಗಿರ್ತಾವೆ. ಈಗ ನಮ್ಮ ಮಂಚೂರಿಯನ್ನು ರೆಡಿ ಆಗ್ಯಾವ ನೋಡ್ರಿ. ನಾ ತೆಗೆದಿಟ್ಕೊಳತ್ತೀನಿ. ಇದೇ ಥರ ಇನ್ನೊಂದು ಬ್ಯಾಚು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಮಂಚೂರಿಯನ್ನು ಒಗ್ಗರಣೆ ಹಾಕ್ಕೋಬೇಕು. ನಾ ಇಲ್ಲಿ ಒಂದು ಕಡಾಯಿ ತೊಗೊಂಡು ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿನಿ. ಹೆಚ್ಚಿಟ್ಕೊಂಡಿರೋ ಈ ವೆಜಿಟೇಬಲ್ ಹಾಕಬೇಕು. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿನಿ ನೋಡ್ರಿ. ಈಗ ಈ ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಉಳ್ಳಾಗಡ್ಡಿ ಹಾಕ್ಕೋಬೇಕ್ರಿ. ಈಗ ಈ ಉಳ್ಳಾಗಡ್ಡಿನೆಲ್ಲ ಸರಿಯಾಗಿ ಹುರ್ಕೋಬೇಕು. ಚೆಂದಾಗೆ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು. ಮಂಚೂರಿ ಮಾಡೋಕೆ ಕಾರ್ನ್ಫ್ಲೋರ್ ಹಿಟ್ಟು ಇರಲಿಲ್ಲ ಅಂದ್ರೆ ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೋಬೋದ್ರಿ. ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಆಲ್ರೆಡಿ ನಾವು ಮಂಚೂರಿ ಒಳಗೆ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಸಾಸ್ ಹಾಕ್ಕೋಬೇಕು. ನಾನಿಲ್ಲಿ ಮನೆಯಲ್ಲೇ ರೆಡಿ ಮಾಡಿರೋ ಸಾಸ್ ಹಾಕ್ಕೊಳತ್ತೀನಿ ನೋಡ್ರಿ. ಸಾಸ್ ಮಾಡೋ ವಿಧಾನದ ರೆಸಿಪಿ ಬೇಕಾದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋರಿ. ಇಲ್ಲ ಚಾನಲ್ಗಾದರೂ ವಿಸಿಟ್ ಕೊಟ್ಟು ನೋಡಿರಿ ಒಂದ್ಸಲ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ. ನೋಡಿ ಈ ಥರ ಫ್ರೈ ಮಾಡ್ಕೋಬೇಕ್ರಿ. ನೋಡ್ಬೋದು ನೀವು ಈ ಥರ ಆದಮೇಲೆ ಸ್ವಲ್ಪ ಒಂದು ಬೌಲ್ ಒಳಗೆ ನಾನು ನೀರು ತೊಗೊಂಡು ಹಾಕ್ಲತ್ತೀನಿ ನೋಡ್ರಿ. ಸ್ವಲ್ಪ ನೀರು ಹಾಕ್ಕೋಬೇಕು. ಚೆಂದಾಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಲಿಕ್ಕೆ ಬಿಡ್ಬೇಕ್ರಿ. ಸ್ವಲ್ಪ ಕುದೀತಿರ್ತದಲ್ರಿ, ಈ ಕಡೆ ಒಂದು ಬೌಲ್ ತೊಗೊಂಡು ಅದರೊಳಗೆ ಸ್ವಲ್ಪ 1.5 ಸ್ಪೂನ್ ಮೆಕ್ಕೆಜೋಳದ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ನಾ ಕಲಿಸ್ಕೊಳಕತ್ತೀನಿ ನೋಡ್ರಿ.
ಈ ಥರ ಗಂಟಿಲ್ದಂಗೆ ಕಲಿಸ್ಕೋಬೇಕು. ಜಾಸ್ತಿ ಗಂಟೇನು ಆಗಲ್ರಿ ಇದು ಹಿಟ್ಟು. ಈ ಹಿಟ್ಟನ್ನು ಒಗ್ಗರಣೆ ಹಾಕ್ಕೊಂಡಿರೋ ನೀರಿಗೆ ಕಲಿಸ್ಕೋಬೇಕ್ರಿ. ಕಲಿಸ್ಕೊಂಡು ಸರಿಯಾಗಿ ತಿರುವಾಡ್ಬೇಕು. ಇದನ್ನು ಈ ಹದಕ್ಕೆ ಬರಬೇಕ್ರಿ. ಸ್ವಲ್ಪದ್ರಲ್ಲೇ ಗಟ್ಟಿ ಆಗ್ತದ್ರಿ ಅದು. ಸ್ವಲ್ಪ ತಿರುವಾಡ್ಕೋತಿರ್ಬೇಕ್ರಿ ಇದು. ನೋಡಿರಿ, ಈ ಥರ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಹೆಲ್ದಿಯಾಗೂ ಇರ್ತದೆ, ಟೇಸ್ಟಿಯಾಗೂ ಇರ್ತದ್ರಿ. ನೋಡಿರಿ, ಈಗ ಈ ಮಿಶ್ರಣ ರೆಡಿ ಆಗ್ಯದ್ರಿ. ಮೊದಲೇ ಮಾಡಿಟ್ಕೊಂಡಿರೋ ಮಂಚೂರಿಯನ್ ಇದಕ್ಕೆ ಹಾಕೋಬೇಕ್ರಿ. ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಸ್ವಲ್ಪ ಹೊತ್ತು ಫ್ರೈ ಆಗ್ಲಿಕ್ಕೆ ಬಿಡಬೇಕು. ನೋಡ್ಬೋದು, ಈ ಥರ ತಿರುವಾಡ್ಕೊಂಡು ಎಲ್ಲ ಮಂಚೂರಿಯನ್ಗೂ ಮಸಾಲ ಅಂಟ್ಕೊಳ್ಳೋ ಥರ ಮಾಡಬೇಕು. ನೋಡಿರಿ, ಈಗ ರೆಡಿ ಆಗ್ಯದ ಈ ಮಂಚೂರಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ಬೇಕ್ರಿ. ಈಗ ತೆಗೆದಿಟ್ಕೊಂಡು ನೋಡಿರಿ. ಈಗ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊತೀನಿ ರೀ. ನೀವು ಈ ಥರ ಮಾಡಿ ನೋಡಿರಿ, ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತದೆ. ಮತ್ತೆ ಮತ್ತೆ ಮಾಡ್ಕೋತೀರ ಆ ಥರ ಆಗಿರ್ತದೆ. ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂದದಂತ ಕಾಮೆಂಟ್ ಮಾಡಿರಿ. ನೋಡಿ, ನಾನಿಲ್ಲಿ ಪ್ಲೇಟಿಗೆ ಹಾಕಿದ್ದೀನಿ. ಈಗ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಸಾಸ್ ಜೊತೆಗೆ ಗೋಬಿ ಮಂಚೂರಿ ಅಂತೂ ತುಂಬಾ ರುಚಿಯಾಗಿರ್ತದೆ ರೀ. ಮನೆಯಲ್ಲೇ ಮಾಡಿರೋ ಸಾಸು, ಯಾವುದೇ ಕೆಮಿಕಲ್ ಹಾಕದೆ ಮಾಡಿರೋದು ಮಂಚೂರಿಯನ್ನು ಅಷ್ಟೇ. ಮಕ್ಕಳೆಲ್ಲ ಕಾತರದಿಂದ ಟೇಸ್ಟ್ ನೋಡಬೇಕಂತ ಕಾಯ್ತಾಯಿದ್ರು. ಸಾಯಂಕಾಲ ಸ್ಕೂಲಿಂದ ಬಂದ ತಕ್ಷಣ ಈ ಥರನ ಮಾಡಿಕೊಡಿ, ತುಂಬಾ ಖುಷಿಯಿಂದ ತಿಂತಾರವರು. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗಮ್ರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. Thank you for watching this video.